ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳಿವಿನ ಅಂಚಿಗೆ ಬಂದು ನಿಂತುಕೊಂಡಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ. ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ 17 ವಯಸ್ಸಿನ ಯುವಕನ ಮೇಲೆ ಹಾಡು ಹಗಲೇ ಒಬ್ಬ ಯುವಕನ ಮನೆ ಒಳಗೆ ನುಗ್ಗಿ ಸುಮಾರು 11 ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನ ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದ ಸುನೀತಾ ಕಾಂಬ್ಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ತಿಳಿಸಿದ್ದಾರೆ. ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ, ಹಲವು ಸಲ ಇವರು ಪುಂಡಾಟಿಕೆ ಮಾಡಿದರೂ ರಕ್ಷಿ ಗ್ರಾಮದ ಮುಖಂಡರಲ್ಲಿ ತಿಳಿ ಹೇಳಲಾಯಿತು. ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರು ಮಾತು ಕೇಳ್ತಾ ಇಲ್ಲ. ಇದು ಒಂದು ಮೊಬೈಲ್ ಫೋನ್ ನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳು ಇಟ್ಟಿದ್ದಕ್ಕೆ ಅನ್ಯ ಕೋಮೀಯ ಜನರು ಬಂದು ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ಪುಂಡರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ಎಂಬ ದಲಿತ ಯುವಕನ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ರವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ 11 ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ಎಂಬಾತನ ಮೇಲೆ ರಕ್ಷಿ ಗ್ರಾಮದ ಪುಂಡರು ವಿನಾಯಕ್ ಎಂಬ ಈತನನ್ನ ಹೊಡೆದು ಬಡೆದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು, ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಪೀರ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮನಿರ್ದೇಶಕರು ಬೆಳಗಾವಿ ಕರೆಪ್ಪ ಗುಡ್ಡೆನವರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಹುಸೇನ್ ಮಾವುತ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ. ರಕ್ಷಿ ಗ್ರಾಮ ಅನ್ನೋ ಸ್ಥಳದಲ್ಲಿ ನಿನ್ನೆ ರಾತ್ರಿ ಸುಮಾರು 4 ಗಂಟೆ ಸುಮಾರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೆವಾಡಿ ಅನ್ನುವಂಥ ಹುಡುಗನಿಗೆ ಏನು ಸ್ಥಳೀಯ ಸವರ್ಣೀಯ ಹುಡುಗರು ಅಟ್ಟಾಡಿಸ್ಕೊಂಡು ಹೊಡೆದು ಅವ್ರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದನೇ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರವಾಣಿ ಮುಖಾಂತರ ರಾಘವೇಂದ್ರನ್ನು ತಿಳಿಸಿದರು. ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೂ ತಿಳಿಸಿ ನಾವು ಬಂದು ನೋಡಿದಾಗ ಏನು ನೊಂದಂಥ ವ್ಯಕ್ತಿ, ಯಾರಿಗೆ ಪೆಟ್ಟು ಬಿದ್ದಿದ್ದ ಆ ವ್ಯಕ್ತಿ ಮನೆಯಲ್ಲಿ ಬಂದ್ಕೊಂಡಿದ್ದ. ಯಾಕಪ್ಪ ನೀವು ಮನೇಲಿ ಇದ್ದೀರಿ, ಹಾಸ್ಪಿಟ್ಲಲ್ಲಿ ಇದ್ದೀರಿ ಅನ್ನೋದಕ್ಕೆ, ಸರ್ ನಿನ್ನೆ ನಮ್ಮ ಮೇಲೆ ತುಂಬ ಒತ್ತಡ ಹಾಕಿ ನಿನಗೇನಾಗಿಲ್ಲ ಹೋಗು ಅಂತೇಳಿ ಕಳಿಸಿದ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಸರ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ತಿರ್ಗಾ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ನಮ್ಮ ಕಣ್ಣೆದುರುಗಡೆ ನಾನೇ ಉಪಸ್ಥಿತಿದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಸರ್ ಅವರು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಸ್ಟಡಿ ಕೊಡ್ತಾ ಇಲ್ಲ, ನಮಗೆ ನಿನ್ನೆನೇ ಕಳಿಸಿದ್ದಾರೆ, ಇನ್ನೇನೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು, ಇಲ್ಲೇ ಯಾರಾದ್ರಿಗೆ ಹೇಳಿ ಅಂದಾಗ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ. ಮತ್ತು ಸಂಬಂಧಪಟ್ಟಂಥ ಇಲಾಖೆ ಏನು ಉದಯ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡ ನಾವು ವಿಷಯ ತಿಳಿಸಿದ್ವಿ. ಸಂಬಂಧಪಟ್ಟ ಕೆಲವರು ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚೆತ್ಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೊಳ್ಬೇಕಂತ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಎಮರ್ಜೆನ್ಸಿಗಳನ್ನು ಕಳಿಸ್ಬೇಕು, ಪ್ರೊಸೀಜರ್ ಕೂಡ ಕರೆಕ್ಟಾಗಿ ಮಾಡಬೇಕು ಅಂತ ನಾವು ವಿನಂತಿಸ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದು ಏನಂತಂದರೆ, ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನ ಏನು ಅಟ್ರಾಸಿಟಿ ಅನ್ನುವಂಥ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತದೆ ಅಂತೇಳಿ ನಮಗೆ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸ್ತರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾನು ಹೊರಗಡೆ ಕೂತಿದ್ರಿ, ಆಮೇಲೆ ನಾವು ಕುಂತದ್ದು ನೋಡಲ್ಲ 9-10 ಜನ ಹುಡುಗರು ಕೂತಿರಿ. ಆ ದಿನ ಮಾಮೂಲಿ ಕೂಡಿರ್ತಾವ ಅಂತೇಳಿ ನಾ ಏನು ಮಾಡ್ರಿ, ಒಳಗಡೆ ನಂಗೆ ಆರಾಮಿಲ್ಲ ಅಂತೇಳಿ ಹೋಗಿ ಮನ್ಕೊಳಕ್ಕೆ ಹೋಗಿನ್ರಿ. ನಮ್ಮ ಕೆಲಸಕ್ಕೆ ಬಂದು ನನ್ನ ಹತ್ರ ಅಲ್ಲೇ ಒಳಗಡೆ ಮನೆಯಾಗ ಕೂತಳ್ರಿ. ಆಮೇಲೆ ನಮ್ಮ ಹುಡುಗಿದ್ದಳ್ರಿ. ಆಕೆ ಹುಡುಗಿರುವಾಗ ಆಕೆ ಏನು ಮಾಡು, ಅತ್ತಿ ಬಾ ಇನ್ನೇನು ಬಿಡೋದಾರ ಬಾ ಅಂತೇಳಿ ಚಿರ್ಕೋತ ಬರೋಣ. ನಾವೆಲ್ಲ ಓಡ್ಕೋತ ಹೋದ್ರಿ. ಓಡ್ಕೋತ ಹೋದ ತಕ್ಷಣ ಅವ್ನು ಒಬ್ಬ ಹುಡುಗ ಸಿಕ್ಕಿದನ್ರಿ. 10-12 ಮಂದಿ ಕೂಡಿ ಅವ್ನು ತೆಳಗೆ ಒದ್ದು ಬಿಡೋದು ಅವನು ಸತ್ಯಾನಾಶ ಮಾಡಿ ಹೋಗಿದ್ದಾರೆ. ಅಲ್ಲಿ ಹೋಗಿ ನಾವು ಇದು ನೋಡಿದಾಗ ನಮ್ಮ ಕೈ ಮೈಗೆಲ್ಲ ಬಂದು ನಮ್ಮನ್ನ ಸಿಕ್ಕಂಗೆ ಹೊಲಸೊಲ್ಸೆಲ್ಲ ಬೆಳೆದ, ನಮ್ಗೆ ಹೇಳೋಕ್ಕಾಗಿಲ್ಲ, ಹೊಲಸೊಲ್ಸೆಲ್ಲ ಬೆಳೆದರು. ನಮ್ಮ ಕೈ ಮುಟ್ಟು ಮೈ ಮುಟ್ಟೆಲ್ಲ ಬಂದು ಸಿಕ್ಕಾಪಡಿ ಸೆರಗದ ಹೇಳೋದಿರ್ರಿ ಅವರು. ಅವ್ರ ಹೆಸರು ಏನೋ ಗೊತ್ತಾಯ್ತು ನಿಮಗೆ? ಅವ್ರ ಹೆಸರು ಒಬ್ಬ ಪ್ರಜ್ವಲ್ ಅಂತ ಹೇಳ್ರಿ, ಇನ್ನೊಂದು
ಹಾಲಾಪ್ ರೀ, ಹಾಂ ಸಂಕಿತ್ ರೀ, ಹಾಂ ಮುತ್ತಪ್ ರೀ, ಹಾಂ ಆಮೇಲೆ ಇನ್ನೊಂದು ಹುಡುಗ ಹೆಸರು ಬರವತ್ತ ಒಂದು ಈ ಕಡೆ ಅದ, ಹಾಂ ಹಾಂ ಸುಂದರ್ ರೀ. ಇವು 5-6 ಹುಡುಗರು ಎಲ್ಲಾರಿ ನಮ್ಮ ಹುಡುಗನ ಒಟ್ಟು ಅವ್ನ ಹೆಣ ಮಣ್ಣು ಆಗಂಗೆ ಬಡದ್ರ ಆ ನಮ್ನಿ ಮ್ಯಾಲ್ ಪೆಟ್ಟು ಕಾಣಿಸ್ಬಾರ್ದು ಆ ನಮ್ನಿ ಬಡ್ದಾರ ಸರ್. ಸರಿ